ಎಲ್ರಿಗೂ ನನ್ನ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಡಯಾಬಿಟಿಕ್ 1 ಅನ್ನೋದ್ರ ಬಗ್ಗೆ ಹೇಳಿದ್ದೆ, ಅಂದರೆ ಟೈಪ್ 1 ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಈಗಾಗಲೇ ಹೇಳಿದಾಗೆ ಡಯಾಬಿಟಿಸಲ್ಲಿ 2 ಥರ ವಿಧ ಇದೆ. ಒಂದು ಮೊದಲನೇ ಡಯಾಬಿಟಿಕ್ ಅಂತಾರೆ, ಇನ್ನೊಂದು ಎರಡನೇ ವಿಧದ ಡಯಾಬಿಟಿಕ್ ಅಂತ. ಮೊದಲನೇ ಡಯಾಬಿಟಿಕಲ್ಲಿ ಏನು ವಿಶೇಷತೆ ಅಂದರೆ ಬಾಡಿನಲ್ಲಿ ಇನ್ಸುಲಿನೇ ಪ್ರೊಡ್ಯೂಸ್ ಆಗೋದಿಲ್ಲ. ಅಂದರೆ ಪ್ಯಾಂಕ್ರಿಯಾಸು ಮೇದೋಜೀರಕಾಂಗ ಇನ್ಸುಲಿನೇ ಪ್ರೊಡ್ಯೂಸ್ ಮಾಡಿದಾಗ ಅಂಥದ್ದಲ್ಲಿ ನಡತಕ್ಕಂಥ ರೋಗಿಗಳಿಗೆ ಡಯಾಬಿಟಿಸ್ 1 ಅಂತ ಕರೀತಾರೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಎರಡನೇ ವಿಧದ ಡಯಾಬಿಟಿಸ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆಯನ್ನು ನಿಮ್ಗೆ ತಿಳಿಸ್ತೀನಿ. ಈ ಡಯಾಬಿಟಿಕ್ ಎರಡನೇ ವೆರೈಟಿ ಏನಿದಪ್ಪ ಅಂದರೆ, ಶರೀರದಲ್ಲಿ ನಾವು ತಿನ್ನೋ ಆಹಾರ ಪದಾರ್ಥಗಳು ತಿಂತಾನೆ ಇರ್ತೀವಿ, ಮಾಮೂಲಂತ ಎಲ್ಲ ಕೆಲಸನೂ ಮಾಡ್ತಿರ್ತೀವಿ. ಆದರೆ ಪ್ಯಾಂಕ್ರಿಯಾಸು ನಾವು ಮಾಡುವಂಥ ಕೆಲಸಕ್ಕೆ ತಕ್ಕಷ್ಟು ನಮಗೆ ಬೇಕಾದಂಥ ದೇಹಕ್ಕೆ ಬೇಕಾದಂಥ ಸಾಕಷ್ಟು ಇನ್ಸುಲಿನ್ನ ಈ ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಮಾಡೋದಿಲ್ಲ, ಉತ್ಪತ್ತಿ ಮಾಡೋದಿಲ್ಲ. ಯಾವಾಗ ಪ್ಯಾಂಕ್ರಿಯಾಸ್ನಲ್ಲಿ ಸಾಕಷ್ಟು ಪ್ರಮಾಣ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಿಲ್ವೋ ಆಗ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿಬಿಡುತ್ತೆ. ಮೂಲವಾಗಿ ಏನರ್ಥ, ರಕ್ತದಲ್ಲಿರತಕ್ಕಂಥ ಸಕ್ಕರೆಯ ಅಂಶವನ್ನು, ಅದಕ್ಕೆ ಇಂಗ್ಲೀಷಲ್ಲಿ ಗ್ಲುಕೋಸ್ ಅಂತಾರೆ. ರಕ್ತದಲ್ಲಿರತಕ್ಕಂಥ ಸಕ್ಕರೆಯಲ್ಲಿ ಅಂಶವನ್ನು, ಗ್ಲುಕೋಸನ್ನು ನಮ್ಮ ಶರೀರದ ಎಲ್ಲ ಜೀವಕೋಶಗಳಿಗೂ ತೊಗೊಂಡೋಗಿ ತಲುಪಿಸುವಂಥ ಒಬ್ಬ ವ್ಯಕ್ತಿ ಇನ್ಸುಲಿನ್ ಅಂತ. ಅವನೇ ಕಮ್ಮಿಲಿ ಇದ್ಬಿಟ್ರೆ ಶರೀರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದಾಗ ಮೆಜಾರಿಟಿ ಯಾವುದಿದೆ, ಗ್ಲುಕೋಸ್ ಜಾಸ್ತಿ ಇದೆ ಬಾಡಿನಲ್ಲಿ. ಆದರೆ ಮೈನಾರಿಟಿ ಯಾವುದು, ಕಮ್ಮಿ ಪ್ರಮಾಣದಲ್ಲಿರೋದೇ ಇನ್ಸುಲಿನು. ಆಗ ಸಾಕಷ್ಟು ಇನ್ಸುಲಿನು ಎಲ್ಲೋ ಕೆಲವು ಇನ್ಸುಲಿನ್ ತೊಗೊಂಡೋಗಿ ಗ್ಲುಕೋಸನ್ನು ಆಯಾ ಟಿಶ್ಯೂಸ್ಗಳಿಗೆ ಸಪ್ಲೈ ಮಾಡುತ್ತೆ. ಅಂದರೆ ಜೀವಕೋಶಗಳು ತೆಗೆದು ತೊಗೊಂಡೋಗಿ ಅವ್ರ ಮನೆ ಬಾಗಿಲಿಗೆ ಬಿಟ್ಕೊಡುತ್ತೆ. ಆದರೆ ಸಕ್ಕರೆ ಜಾಸ್ತಿ ಇದ್ದೆ, ಇನ್ಸುಲಿನ್ ಕಮ್ಮಿ ಇದ್ದರೆ ಏನು ಮಾಡೋಕ್ಕಾಗತ್ತೆ, ಡಯಾಬಿಟಿಸ್ 2 ಅನ್ನೋ ಕಾಯಿಲೆ ಬಂದುಬಿಡುತ್ತೆ. ಎರಡನೇ ವಿಧದ ಡಯಾಬಿಟಿಸ್ ಕಾಯಿಲೆ ಬರುತ್ತೆ. ಅಂದರೆ ಯಾವಾಗ ಶರೀರದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿದೆ ಆದರೆ ಸಾಕಷ್ಟು ಪ್ರೊಡ್ಯೂಸ್ ಆಗ್ತಿಲ್ಲ, ನಮ್ಗೆ ಬೇಕಷ್ಟು, ನಮಗೆ ಅಂದ್ಕೊಂಡಿರೋಷ್ಟು ಇನ್ಸುಲಿನ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಿಲ್ಲ, ಆಗ ರಕ್ತದಲ್ಲೇ ಗ್ಲುಕೋಸ್ ಸೇರ್ಕೊಂಬಿಟ್ಟು ರಕ್ತದಲ್ಲೇ ಸ್ಟಾಕ್ ಆಗಿ ಗ್ಲುಕೋಸು ಕೊನೆಗೆ ಏನಾಗುತ್ತೆ, ಡಯಾಬಿಟಿಸ್ ಜಾಸ್ತಿ ಮಾಡುತ್ತೆ. ಈ ಥರ ಇರೋಂಥ ವ್ಯಕ್ತಿಗಳಿಗೆ ಏನಪ್ಪ ಕಾಯಿಲೆ ಬರುತ್ತೆ, ಒಂದು. ಎರಡು, ಈ ಥರ ಯಾಕೆ ಬರುತ್ತೆ ಎಲ್ರಿಗೂ ಅಂತ ನಾನು ಆಗಲೇ ಹೇಳ್ತಿದ್ದೆ. ಹುಟ್ಟೋರಿಗೆಲ್ರಿಗೂ ಸಕ್ಕರೆ ಕಾಯಿಲೆ ಬರೋದಿಲ್ಲ. ನಮ್ಮ ಆಚಾರ ವಿಚಾರ, ನಮ್ಮ ಒಂದು ನಡವಳಿಕೆ ಮೇಲೆ ಈ ಕಾಯಿಲೆ ಡಿಪೆಂಡ್ ಆಗಿದೆ. ಯಾರು ಹೋದ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲೋ ಚಪ್ಪಿಯನ್ನು ಕದ್ದಿದ್ರೆ ಪಾದರಕ್ಷ ಅಪಹರಣ, ಯಾರು ಚಪ್ಪಿನ ಕದ್ದಿರ್ತಾರೋ, ಮತ್ತು ಫಲ ಅಪಹರಣ, ಫಲ ಅಂದ್ರೇನು, ತಿನ್ನುವಂಥ ಹಣ್ಣು, ಸೇಬು ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಮೋಸಂಬಿ ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಯಾವುದೇ ಆಗಲಿ ಈ ಜಗತ್ತಲ್ಲಿ ಬೆಳೀತಕ್ಕಂಥ ಫಲಗಳನ್ನು ನಾವೇನಾದ್ರು, ಈವನ್ ಎಳ್ನೀರು ಕೂಡ ಅಷ್ಟೇ, ಎಳ್ನೀರು ಒಂದು ಕೂಡ ಫಲ, ಅದನ್ನು ಕೂಡ ನಾವೇನಾದ್ರು ಕದ್ದಿದ್ರೆ ಈ ಎರಡನೇ ವೆರೈಟಿ ಡಯಾಬಿಟಿಸ್ ಬರುತ್ತೆ. ಆದ್ದರಿಂದ ಕರ್ಮ ಸಿದ್ಧಾಂತ ಪ್ರಕಾರ ಯಾರು ಪಾದರಕ್ಷ ಅಪಹರಣ, ಫಲ ಅಪಹರಣ ಮಾಡಿದರೆ ಅಂಥವ್ರಿಗೆ ಖಂಡಿತವಾಗಲೂ ಸಾಯೋಷ್ಟರೊಳಗೆ, ಸಾಯೋದು 5 ವರ್ಷ ಮುಂಚೆನೇ ಬರ್ಬೋದು, ಇಲ್ಲ ಊಟದ ಹಬ್ಬದಿಂದಲೇ ಬಂದುಬಿಡ್ಬೋದು ಈ ಕಾಯಿಲೆ, ಹೇಳೋಕ್ಕಾಗಲ್ಲ. ಅಥವಾ ಮಧ್ಯ ವಯಸ್ಸಲ್ಲೇ ಬರ್ಬೋದು ಈ ಕಾಯಿಲೆ, ಹೇಳೋಕ್ಕಾಗಲ್ಲ. ನಾನು ಹೋದ ಜನ್ಮದಲ್ಲಿ 30ನೇ ವರ್ಷಕ್ಕೆ ನಾನು ಚಪ್ಪಿ ಅಥವಾ ಹಣ್ಣು ಕದ್ದಿದ್ರೆ ಈ ಬರ್ತಲ್ಲಿ 30ನೇ ವರ್ಷಕ್ಕೆ ಆ ಕಾಯಿಲೆ ಖಂಡಿತ ಶುರುವಾಗುತ್ತೆ. ಹೋದ ವರ್ಷದಲ್ಲಿ 50ನೇ ವರ್ಷಕ್ಕೆ ನಾನು ಏನೋ ಆ ಥರ ಮಾಡಿದರೆ ಈ ಜನ್ಮದಲ್ಲಿ 50ನೇ ವರ್ಷಕ್ಕೆ ಈ ಕಾಯಿಲೆ ಖಂಡಿತ ಬಂದೇ ಬರುತ್ತೆ. ಆದ್ದರಿಂದ ಮನುಷ್ಯನ ಜೀವನದಲ್ಲಿ ಕೆಲವು ಅಪಹರಣ ದೋಷಗಳು, ಶಿಶು ಅಪಹರಣ ಮಾಡಿದ್ರೆ ಒಂಥರ ಕಾಯಿಲೆ ಬರುತ್ತೆ, ಪುಸ್ತಕ ಅಪಹರಣ, ಪಾದರಕ್ಷ ಅಪಹರಣ, ಫಲ ಅಪಹರಣ, ಶಿಶು ಅಪಹರಣ, ಸ್ತ್ರೀ ಅಪಹರಣ, ಪುರುಷ ಅಪಹರಣ, ಅನ್ನ ಅಪಹರಣ, ದ್ರವ್ಯ ಅಂದರೆ ದುಡ್ಡು, ದ್ರವ್ಯ ಅಂದರೆ ಕಾಸಾಗಿರ್ಬೋದು, ಇಲ್ಲ ಕರೆನ್ಸಿನೇ ಆಗಿರ್ಬೋದು, ಸುವರ್ಣ ಅಪಹರಣ, ರಜತ ಬೆಳ್ಳಿ ಅಪಹರಣ, ಪರದ್ರವ್ಯ ಅಪಹರಣ, ಇನ್ನೊಬ್ಬರು ದುಡ್ಡನ್ನು ಕದ್ದಿದ್ರೆ, ಇವೆಲ್ಲ ಮಾಡಿದರೆ ಒಂದಲ್ಲ ಒಂದು ರೀತಿ ನಾವು ಅದಕ್ಕೆ ಶಿಕ್ಷೆ ಅನುಭವಿಸ್ಬಿಟ್ಟೆ ಸಾಯಬೇಕು. ಇದೆಲ್ಲ ಭಗವಂತ ಸೃಷ್ಟಿ ಮಾಡಿರೋ ಕರ್ಮಗಳು. ಆ ಕರ್ಮದ ತಕ್ಕಂತೆ ಜನ್ಮದ ತಕ್ಕಂತೆ ಭಾಗ್ಯವನ್ನು ಕೊಡ್ತಾನೆ, ಯೋಗ ಕೊಡ್ತಾನೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಾವು ಜೀವಿತ ಕಾಲದಲ್ಲಿ ಏನು ನಾವು ಈ ಭೂಮಿ ಮೇಲೆ ಜೀವನ ಮಾಡ್ತಿದ್ವೋ ಸಾಕಷ್ಟು ಸತ್ಯೆಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಜೀವನ ಮಾಡಿದ್ದಾದರೆ ಸಕಲ ರೋಗಗಳಿಂದಲೂ ಮುಕ್ತಿ ಆಗ್ಬೋದು ಅಂತ ಪುರಾಣಗಳು ಸಾರಿ ಹೇಳ್ತಾ ಇದೆ. ಆದರೆ ನಾವು ಅತಿಯಾದ ಆಸೆ, ದುರಾಸೆ, ಹೊಟ್ಟೆ ಕಿಚ್ಚಿಗೆ ಮಾಡೋದೆಲ್ಲ ಮಾಡಿಬಿಡ್ತೀವಿ. ಕೊನೆಗೆ ಸಾಯೋಷ್ಟರೊಳಗೆ ಅದನ್ನೆಲ್ಲ ಅನುಭವಿಸೇ ಹೋಗ್ತೀವಿ ನಾವು. ಈ ಥರ ಮಾಡಿದ್ಕೆ ನಂಗೆ ಈ ಕಾಯಿಲೆ ಬಂತು ಅನ್ನೋವರೆಗೂ ಭಗವಂತ ನಮ್ಮನ್ನು ವಾಪಸ್ ತಗೊಳ್ಳಲ್ಲ. ಆದ್ದರಿಂದ ಈ ಎರಡನೇ ವೆರೈಟಿ ಸಕ್ಕರೆ ಕಾಯಿಲೆ ಮೂಲ ಕಾರಣ ಅಪಹರಣ ದೋಷ. ಎಂಥ ಅಪಹರಣ ದೋಷ? ಪಾದರಕ್ಷೆ ಅಪಹರಣ, ಫಲ ಅಪಹರಣ.
ನಮ್ಮ ಚಪ್ಪಲಿನ ನಾವು ಕಳ್ಕೊಳ್ಳೋದು ಭಾಳ ಒಳ್ಳೆಯದು. ಅದೇ ಇನ್ನೊಬ್ಬರ ಚಪ್ಪಲಿ ನಾವೇ ಕತ್ಕೊಂಡ್ಬಂದ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಶಾಸ್ತ್ರದಲ್ಲಿ ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಯಾವ ಮಾನವ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ತನ್ನ ಚಪ್ಪಲಿಯನ್ನು ಕಳ್ಕೊತಾನೋ, ಅಂದರೆ ಬೇರೆಯವ್ರು ಬಂದು ಕತ್ಕೊಂಡು ಹೋಗಿರಬೇಕು, ತಾನೇ ಸುಮ್ಮನೆ ಬಿಸಾಕ್ಬಿಟ್ಟು ಬರೋದಲ್ಲ. ಯಾರು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ತಾನು ಹಾಕೊಂಡಂಥ ಪಾದರಕ್ಷೆಗಳ ಇನ್ನೊಬ್ಬ ಕತ್ಕೊಂಡು ಹೋಗ್ತಾನೋ ಅಂಥವ್ರಿಗೆ ಶನಿ ದೋಷ ಬರೋದಿಲ್ವಂತೆ. ಅಂದರೆ ನನ್ನ ಚಪ್ಪಲಿ ಯಾವನಾರು ಹುಣ್ಣಿಮೆಲೋ ಅಮಾವಾಸ್ಯೆನ ಕಳ್ಕೊಂಡು ಹೋದರೆ ನನ್ನಲ್ಲಿರೋ ಶನಿ ದೋಷ ಕತ್ಕೊಂಡು ಹೋದಂಗೆ ಬಂದುಬಿಡುತ್ತೆ. ಆದ್ದರಿಂದ ಒಬ್ಬರು ಬಾಚಣಿಗೆಯಲ್ಲಿ ಬಾಚ್ಕೋಬಾರ್ದು, ಒಬ್ರು ಯೂಸ್ ಮಾಡಿರೋ ಚಪ್ಪಲಿನ ಯೂಸ್ ಮಾಡಬಾರ್ದು, ಒಬ್ಬರು ತಿನ್ನಂಥ ಎಂಜಿಲ್ ತಟ್ಟೆಯಲ್ಲಿ ಊಟ ಮಾಡಬಾರ್ದು. ಈಗ ಮಾಡಿದ್ದೆ ಆದರೆ ಶನಿ ಆವಾಹನೆ ಆಗುತ್ತೆ. ಅದರಿಂದ ಯಾವಾಗ ಶನಿ ಆಯಿತು, ಪ್ಯಾಂಕ್ರಿಯಾಸ್ಗೆ ಶನಿ ಅಧಿಪತಿ, ಶನಿ ಗ್ರಹವೇ ಈ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಮೇಧೋಜೀರಕಾಂಗವನ್ನು ಅಧಿಪತಿ ಆಗಿರೋದು ಶನಿ. ಅದರಲ್ಲಿರ್ತಕ್ಕಂಥ ಬೀಟಾ ಸೇಲ್ಸ್ಗೂ ಅಧಿಪತಿಯೇ ಶನಿ. ರಕ್ತ ಮಂಗಳ ಗ್ರಹ, ಮತ್ತು ಸಕ್ಕರೆ, ರಕ್ತದಲ್ಲಿರೋ ಗ್ಲುಕೋಸ್ ಶುಕ್ರ ಗ್ರಹ. ಈ ಶುಕ್ರ ಮತ್ತು ಶನಿ ಮತ್ತು ಈ ಸೂರ್ಯ ಮೂರರು ಸಂಯೋಗದಿಂದ ಆಗುವಂಥ ಒಂದು ಅಪರಾಧದಲ್ಲಿ ಬರುವಂಥ ರೋಗಗಳೇ ಈ ಪ್ರಾರಬ್ಧ ಕರ್ಮದ ರೋಗಗಳು. ಆದ್ದರಿಂದ ಜೀವಿತ ಕಾಲದಲ್ಲಿ ನಾನು ನಿಮ್ಗೊಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀನಿ. ನಮ್ಮ ಚಪ್ಪಲಿ ಕಳ್ಕೊಂಡ್ರು ಚಿಂತೆ ಇಲ್ಲ, ಬೇರೆಯವ್ರ ಚಪ್ಪಲಿ ಮೇಲೆ ಕಣ್ಣು ಹಾಕಬೇಡಿ, ಕದಿಬೇಡಿ. ನಮಗೊಂದು ಹಣ್ಣು ಸಿಗದವರು ಪರವಾಗಿಲ್ಲ, ಕದ್ದು ತಿನ್ನಬೇಡಿ, ಬೇಡಿ ತಿನ್ನಿ, ಕೇಳ್ಕೊಂಡು ತೊಗೊಂಬಂದು ತಿನ್ನಿ. ಆವಾಗ ನಮಗೆ ಈ ಸಕ್ಕರೆ ಕಾಯಿಲೆ ಅನ್ನೋದು ಪ್ರಾರಬ್ಧ ಕರ್ಮ ರೋಗ ತಪ್ಪೋಗುತ್ತೆ. ಹಾಗಾದರೆ ಇದೆಲ್ಲ ಹೇಗೆ ಎಲ್ಲಿಂದ ಬಂತು ಅಂದರೆ ಇದು ಶಾಸ್ತ್ರದಲ್ಲೇ ಇದೆ. ಸಕ್ಕರೆ ಕಾಯಿಲೆ ಕಲಿಯುಗದಲ್ಲ, ಇದು ಯುಗಗಳಿಂದ ಬಂದಂಥ ಮಹಾನ್ ರೋಗ. ಇದಕ್ಕೆ ಶರ್ಕರ ರೋಗ ಅಥವಾ ಮಧುಮೇಹ. ನಾವು ಪೂಜೆ ಮಾಡುವಾಗ ಸಂಕಲ್ಪ ಮಾಡುವಾಗ ಹೇಳ್ತೀವಿ, ಮಧುಮೇಹ, ಶರ್ಕರಾದಿ ರೋಗ, ಪಾಂಡು ರೋಗ, ಕರ್ಕಾಟಕ ರೋಗ, ಕುಷ್ಠರೋಗ, ಅಪಸ್ಮಾರ, ಈ ಥರ ಎಲ್ಲ ಥರ ರೋಗಗಳನ್ನು ಸೇರಿಸಿ ಸಂಕಲ್ಪ ಮಾಡಿ ನಾವು ಪೂಜೆ ಮಾಡೋಕ್ಕೆ ಮುಂಚೆ ಒಂದು ಸಂಕಲ್ಪ ಮಾಡಿಸ್ತೀವಿ. ಆದ್ದರಿಂದ ಯಾರಿಗೆ ಈ ಡಯಾಬಿಟಿಕ್ 2 ಅದೇ ಎರಡನೇ ವಿಧದ ಡಯಾಬಿಟಿಸ್ ಇದೆಯೋ, ಟೈಪ್ 2 ಡಯಾಬಿಟಿಸ್ ಇದೆಯೋ ಅಂಥವರು ಯಾವ ಮುದ್ರೆ ಮಾಡಬೇಕು, ಯಾವ ಮಂತ್ರ ಹೇಳಬೇಕು. ನಾನು ಈಗಾಗಲೇ ಹೇಳ್ತಿದ್ದೆ, ಕರ್ಮ ಸಿದ್ಧಾಂತ ಪ್ರಕಾರ ಡಯಾಬಿಟಿಸ್ 2 ಅಂದರೆ ಎರಡನೇ ವಿಧದ ಡಯಾಬಿಟಿಸ್ ಯಾವ ರೀತಿ ಬರುತ್ತೆ ಮನುಷ್ಯನಿಗೆ ಅಂತ. ಎಷ್ಟೋ ಜನಕ್ಕೆ ಚೆನ್ನಾಗಿ ಸ್ವೀಟ್ ತಿಂತಾರೆ, ಆದರೆ ಡಯಾಬಿಟಿಸೇ ಬರಲ್ಲ. ಆದರೆ ಅವ್ರು ಮಾಡಿರೋ ಪ್ರಾರಬ್ಧ ಕರ್ಮದ ದೋಷದಿಂದ ಈ ಕಾಯಿಲೆ ಬರುತ್ತೆ ಅಂತ ಹೇಳಿದ್ದೀನಿ. ಎಷ್ಟೋ ವಿಜ್ಞಾನಿಗಳು, ಡಾಕ್ಟ್ರು ಕೂಡ ನಂಬೋದಿಲ್ಲ ಈ ಡಯಾಬಿಟಿಸು ಕರ್ಮ ಸಿದ್ಧಾಂತ ಮೇಲೆ ಬರುತ್ತೆ ಅಂತ. ಎಷ್ಟೋ ಚೆನ್ನಾಗಿ ಸ್ಪೋರ್ಟ್ಸ್ ಮಾಡ್ತಾರೆ, ಒಳ್ಳೆಯ ಚೆನ್ನಾಗಿ ಜಿಮ್ ಮಾಡ್ತಾರೆ, ಎಲ್ಲ ವೆರೈಟಿ ಕೂಡ ಎಕ್ಸಸೈಸ್ ಮಾಡ್ತಾರೆ, ಆದರೆ ಅವ್ರಿಗೂ ಡಯಾಬಿಟಿಸ್ ಇದೆ. ಯಾಕೆ? ವ್ಯಾಯಾಮ ಮಾಡೋದು ಯಾಕೆ ಬಂತು ಡಯಾಬಿಟಿಸ್? ಒಳ್ಳೆ ಚೆನ್ನಾಗಿ ಊಟ ಮಾಡುವಾಗ ಯಾಕೆ ಡಯಾಬಿಟಿಸ್ ಬಂತು? ಇದನ್ನೆಲ್ಲ ಮೀರಿದ್ದು ಒಂದು ಶಕ್ತಿ ಇದೆ. ಆ ಶಕ್ತಿಯೇ ಕರ್ಮ ಸಿದ್ಧಾಂತದ ಶಕ್ತಿ. ನಾವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಆರೋಗ್ಯ, ಒಳ್ಳೆಯದನ್ನು ನೋಡಿದ್ರೆ ನಮಗೆ ಒಳ್ಳೆ ಪ್ರಾಪ್ತಿ ಆಗ್ತದೆ, ಒಳ್ಳೆಯದನ್ನು ಕೊಟ್ಟರೆ ಭಗವಂತ ನಮ್ಗೆ ಇನ್ನೊಂದು ಒಳ್ಳೆ ರೀತಿ ತಲುಪಿಸ್ತನ್ನೋದೇ ಈ ಮಾನವನ ಜೀವನದ ಶೈಲಿ ನಮಗೆ ಕಲಿಸ್ತಾ ಇದೆ. ಈಗ ಈ ಒಂದು ಡಯಾಬಿಟಿಕ್ ಟೈಪ್ 2 ಅನ್ನೋದನ್ನು ಯಾವ ರೀತಿ ನಾವು ನಿರ್ಧರಿಸಬೇಕು ಅನ್ನೋದಕ್ಕೆ ನಾನು ನಿಮಗೊಂದು ಸಣ್ಣದೊಂದು ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಈ ಡಯಾಬಿಟಿಕ್ 2 ಹೆಂಗೆ ಡೆವಲಪ್ ಆಗುತ್ತೆ ಮನುಷ್ಯನ ಶರೀರದಲ್ಲಿ ಅಂತ. ಈ ಡಯಾಬಿಟಿಸ್ ಟೈಪ್ 2 ಇನ್ಸುಲಿನ್ನು ನಮ್ಮ ಶರೀರದಲ್ಲಿ ಇದೆ, ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ. ಅವಾಗೇನಾಗುತ್ತೆ, ಪ್ಯಾಂಕ್ರಿಯಾಸು ತುಂಬ ಸಕ್ಕರೆ ಜಾಸ್ತಿ ಇದೆ, ಆದರೆ ಇನ್ಸುಲಿನ್ ಕಮ್ಮಿ ಇದೆ. ಯೋಚನೆ ಮಾಡುತ್ತೆ, ಪ್ಯಾಂಕ್ರಿಯಾಸ್ ದೇಹದಲ್ಲಿ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಯಾಕಂದರೆ ರಕ್ತದಲ್ಲಿ ಗ್ಲುಕೋಸು ಎಲ್ಲ ಜಾಗಕ್ಕೂ ಹೋಗಿಲ್ಲ, ಶಕ್ತಿ ಕಮ್ಮಿ ಆಗಿಬಿಡುತ್ತೆ. ಮಾಮೂಲಿನಂತೆ ನಾವು ದಿನನಿತ್ಯ ಊಟ ಮಾಡ್ತೀವಿ, ಕುಡಿತೀವಿ, ಅದ್ರಲ್ಲಿ ಬಂದಂಥ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸ್ ಎಲ್ಲ ಜಠರದಲ್ಲಿ ಹೋಗಿ ಸೇರಿಕೊಂಡು ಚೆನ್ನಾಗಿ ಜೀರ್ಣ ಆಗಿ ಪಚನ ಆಗಿ ಗ್ಲುಕೋಸನ್ನು ಪ್ರೊಡ್ಯೂಸ್ ಮಾಡಿ ರಕ್ತಕ್ಕೆ ಸೇರಿಸ್ಬಿಡುತ್ತೆ ಈ ಜಠರ. ಆದರೆ ಈ ಇನ್ಸುಲಿನ್ ಕೂಡ ತನ್ನದೇ ಆದಂಥ ಹಾರ್ಮೋನ್ಸ್, ಅಂದರೆ ಇನ್ಸುಲಿನ್ ಅನ್ನೋ ಹಾರ್ಮೋನ್ಸು ಈ ಪ್ಯಾಂಕ್ರಿಯಾಸಿಂದ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಸಾಕಷ್ಟು ಗ್ಲುಕೋಸ್ ರಕ್ತದಲ್ಲಿದೆ, ಅದನ್ನು ಎಷ್ಟು ಇದೆಯೋ ಇನ್ಸುಲಿನ್ ಅಷ್ಟು ಮಾತ್ರ ಆ ಜೀವಕೋಶಗಳ ಬಾಗಿಲು ತೆಗೆದು ಒಂದೊಂದಾಗಿ ಒಳಗೆ ಕಳಿಸುತ್ತೆ. ಆದರೆ ಇನ್ಸುಲಿನ್ ಕಮ್ಮಿ ಇದೆ, ಸಕ್ಕರೆ ಕ್ವಾಂಟಿಟಿ, ಗ್ಲುಕೋಸ್ ಅನ್ನೋದು ಜಾಸ್ತಿ ಇದೆ ರಕ್ತದಲ್ಲಿ. ಆವಾಗೇನಾಗುತ್ತೆ, ರಕ್ತ ಜೀವಕೋಶದ ಹೊರಗಡೆನೇ ಸ್ಟಾಕ್ ಆಗಿರುತ್ತೆ. ಯಾವಾಗ ರಕ್ತದಲ್ಲಿರತಕ್ಕಂಥ ಗ್ಲುಕೋಸು ಜಾಸ್ತಿ ಆಗ್ತಾ ಇರ್ತದೆ ದಿನ ನಾವು ತಿನ್ನೋ ಆಹಾರ ಪದಾರ್ಥದಲ್ಲಿ, ಇನ್ಸುಲಿನ್ ಕೂಡ ಅಷ್ಟೇ ಸಮವಾಗಿ ಬಿಡುಗಡೆ ಆಗಬೇಕು, ಆದರೆ ಬಿಡುಗಡೆ ಆಗ್ತಿಲ್ಲ. ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಜಾಸ್ತಿ ಆದಂಥ ಸಕ್ಕರೆ ರಕ್ತದಿಂದ ಲಿವರಲ್ಲಿ ಹೋಗಿ ಸೇರಿಕೊಳ್ಳುತ್ತೆ, ಮಸಲ್ ಸೆಲ್ಸಲ್ಲೂ ಕೂಡ ಹೋಗಿ ಸೇರ್ಕೊಂಡ್ಬಿಡುತ್ತೆ. ನಮ್ಮ ಮಸಲ್ಸ್ ಶರೀರದಲ್ಲಿರ್ತಕ್ಕಂಥ ಆ ಮಸಲ್ಸಲ್ಲಿರೋ ಒಂದು ಸೆಲ್ಲಲ್ಲಿ ಹೋಗಿ ಸೇರಿಕೊಳ್ಳುತ್ತೆ, ಸ್ಟಾಕಾಗಿ ಕೂತ್ಕೊಂಡ್ಬಿಡುತ್ತೆ, ಇನ್ಸುಲಿನ್ ಕಮ್ಮಿ ಆಗಿಬಿಡುತ್ತಾಗ. ಆಗ ಈ ಥರ ಸಫರ್ ಪಡುವಂಥ ಜನರಲ್ಲಿ ಏನಾಗುತ್ತೆ ಅಂದರೆ ಸದಾ ಯೂರಿನೇಷನ್
ಯೂರಿನೇಷನ್ ಮೂತ್ರ ವಿಸರ್ಜನೆ ಆಗ್ತಿರುತ್ತೆ. ಗುಪ್ತ ಜನಾಂಗದಲ್ಲಿ ಕೆರೆತ, ನೋವು ಶುರುವಾಗುತ್ತೆ, ಏನೋ ಗಾಯ ನಿಧಾನಕ್ಕೆ ವಾಸಿ ಆಗುತ್ತೆ, ತುಂಬ ವೆಯ್ಟ್ ಲಾಸು, ಬಾಯಾರಿಕೆ, ದಾಹ, ಹಸಿವು ಶುರುವಾಗಿಬಿಡುತ್ತೆ. ಕಣ್ಣಲ್ಲಿ ಕೂಡ ವಿಷನ್ನು ಕಮ್ಮಿ ಆಗ್ತಾ ಬರುತ್ತೆ, ಬ್ಲರ್ನೆಸ್ ಜಾಸ್ತಿ ಆಗುತ್ತೆ, ಕಣ್ಣು ಮಂಜಾಗ್ತಾ ಇರುತ್ತೆ. ಇಂಥರ ಇರುವಂಥ ವ್ಯಕ್ತಿಗಳು ಮ್ಯಾಕ್ಸಿಮಮ್ ಅಂದರೆ 10 ವರ್ಷ ಆರಾಮಾಗಿ ಬದುಕ್ಬೋದು. 10 ವರ್ಷ ಆದಮೇಲೆ ಅವ್ರು ಯಾವಾಗ ಬೇಕಾದ್ರೂ ಸಾಯ್ಬೋದು. ಈಗ ತಾವು ನೋಡಿದಂಥ ಒಂದು ವಿಡಿಯೋ ಇದೆಯಲ್ಲ, ಆ ವಿಡಿಯೋನೇ ಈ ಡಯಾಬಿಟಿಕ್ ಟೈಪ್ 2 ಅಂತೇಳಿ. ಈ ಡಯಾಬಿಟಿಕ್ ಟೈಪ್ 2 ಬಂದುಬಿಟ್ರೆ ಭಾಳ ಕಷ್ಟ. ಇನ್ಸುಲಿನ್ನೇ ಇಲ್ಲ ಅಂದರೆ ಚುಚ್ಕೋಬೋದು, ಇಂಜೆಕ್ಷನ್ ಹಾಕೋಬೋದು, ಇಲ್ಲ ಟ್ಯಾಬ್ಲೆಟ್ ತೊಗೋಬೋದು. ಇಲ್ಲಿ ಅರ್ಧ ಇನ್ಸುಲಿನ್ ಇದೆ, ಇನ್ನು ಸಾಕಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿಲ್ಲ. ಈ ಥರ ಇರುವಾಗ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಡಯಾಬಿಟಿಕ್ ಟೈಪ್ 2 ಇಸ್ ಅ ಡೇಂಜರ್ ಡಿಸೀಸ್ ಅಂತ ಹೇಳ್ತಾರೆ ಕೆಲವರು. ಆದರೂ ಕೂಡ ಭಗವಂತ ಇದಕ್ಕೊಂದು ಸೊಲ್ಯೂಷನ್ ಕೊಟ್ಟಿದ್ದಾನೆ. ಒಂದು ಮುದ್ರೆ ಕೂಡ ಹೇಳಿದ್ದಾನೆ. ಆ ಮುದ್ರೆ ಮಂತ್ರ ನಾವೇನೋ ಜಪ ಮಾಡಿಬಿಟ್ಟಿದ್ದೆ ಆದರೆ ಈ ಡಯಾಬಿಟಿಕ್ ಟೈಪ್ 2 ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ಯಾರಿಗೆ ಇನ್ಸುಲಿನ್ ತುಂಬ ಪ್ರಮಾಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಪ್ರೊಡ್ಯೂಸ್ ಆಗ್ತಿಲ್ವೋ ಅಂಥವ್ರು ನಾನು ಈಗ ತೋರಿಸೋ ಒಂದು ಮುದ್ರೆನ ದಿನನಿತ್ಯ ಅವ್ರಿಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನ ಅಂದರೆ ನಿಮಿಷಗಳ ಕಾಲ ನೀವು ಧಾರಣೆ ಮಾಡಿ ನಾನು ಹೇಳೋ ಮಂತ್ರವನ್ನು ಜಪ ಮಾಡಿದ್ದೆ ಆದರೆ ಭಾಳ ವಿಶೇಷವಾಗಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಇದು ಮಾಡೋಕ್ಕೆ ಕಷ್ಟ ಇರ್ತಾರೆ ಸರ್ ಎಷ್ಟೋ ಜನ ಸೋಮಾರಿಗಳು ಜಗತ್ತಿನಲ್ಲಿ. ಅಂಥವರು ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ, ಅಂದರೆ ಶನಿದೇವರು ವಾಸ ಮಾಡುವ ಒಂದು ಆ ಶಮಿ ವೃಕ್ಷ ಬನ್ನಿ ಮರ, ಆ ಬನ್ನಿ ಮರಕ್ಕೆ ದಿನ ನೀವು ಹೋಗಿ ಪ್ರದಕ್ಷಿಣೆ ಮಾಡಿದ್ದೆ ಆದರೆ ಆಟೋಮೆಟಿಕ್ಕಾಗಿ ಕಮ್ಮಿ ಪ್ರೊಡ್ಯೂಸ್ ಮಾಡ್ತಿರೋ ಆ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಹಾರ್ಮೋನ್ಸ್ ಕಮ್ಮಿ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಗೊತ್ತಾಗಿದೆ. ಈಗಾಗಲೇ ರಿಪೋರ್ಟಲ್ಲಿ ಹೇಳುತ್ತೆ, ನಿಮ್ಮ ಲ್ಯಾಬ್ರೇಟರಿ ರಿಪೋರ್ಟ್ ಹೇಳ್ತಾ ಇದೆ. ನಿಮ್ಮ ರಕ್ತ ಮತ್ತು ಮೂತ್ರವನ್ನು ಪರೀಕ್ಷೆ ಮಾಡಿದರೆ ಅದ್ರಲ್ಲಿ ಗೊತ್ತಾಗ್ತಿದೆ. ಅದು ಇನ್ನೂ ಹೆಚ್ಚೆಚ್ಚಿಗೆ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಹೋಗಿ ಆ ಮರಕ್ಕೆ ಪ್ರದಕ್ಷಿಣೆ ಮಾಡಿ. ನಿಮ್ಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನ ಸುತ್ತು ಪ್ರದಕ್ಷಿಣೆ ಮಾಡಿ. 60 ವರ್ಷ ಅಂದರೆ 60 ಸುತ್ತು ಪ್ರದಕ್ಷಿಣೆ ಮಾಡಿ 60 ದಿವಸ. ಖಾಲಿ ಹೊಟ್ಟೆಲಿ ಹೋಗಿ ಪ್ರದಕ್ಷಿಣೆ ಮಾಡಿ, ಏನೋ ತಿನ್ಕೊಡೋಗಿ ಪ್ರದಕ್ಷಿಣೆ ಮಾಡಬೇಡಿ. ಒಂದು ಲೋಟ ನೀರು ಕುಡೀರಿ. ಮತ್ತು ಈ ಇನ್ಸುಲಿನ್ ಜಾಸ್ತಿ ಹೆಚ್ಚಿಸ್ಬೇಕು ಅಂದರೆ ಗಂಟೆಗೊಮ್ಮೆ ನೀರು ಕುಡಿತಾ ಇರಬೇಕು. ಗಂಟೆಗೊಮ್ಮೆ ನೀರು ಕುಡಿತಿದ್ರೆ ಸಾಕಷ್ಟು ಇನ್ಸುಲಿನು ಹೆಚ್ಚೆಚ್ಚಿಗೆ ಪ್ರೊಡ್ಯೂಸ್ ಆಗಿ ರಕ್ತದಲ್ಲಿರೋಷ್ಟು ಗ್ಲುಕೋಸ್ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಇನ್ಸುಲಿನು ಕೂಡ ಪ್ರೊಡ್ಯೂಸ್ ಆಗಿ ಸಮತೋಲನದಲ್ಲಿ ಇಟ್ಟುತ್ತೆ. ಆಗ ಡಯಾಬಿಟಿಸೇ ಬರೋದಿಲ್ಲ. ಈ ರೀತಿ ಮ್ಯಾನೇಜ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು ಏನಪ್ಪ ಅಂದರೆ ಒಂದು ಸಾಧಾರಣವಾದ ಒಂದು ಮುದ್ರೆ. ಎಲ್ರಿಗೂ ಅನುಮಾನ, ಏನ್ರಿ ಒಂದು ಮುದ್ರೆ ಮಾಡಿಬಿಟ್ರೆ ಅದು ಇನ್ಸುಲಿನ್ ಜಾಸ್ತಿ ಆಗಿಬಿಟ್ಟು ನಮ್ಮ ಡಯಾಬಿಟಿಸ್ ಕಮ್ಮಿ ಮಾಡುತ್ತಾ? ನಾವು ದಿನನಿತ್ಯ ನಮ್ಮ ಅರಿವಿಲ್ದಂಗೆ ಏನೋ ತಿಂತಿರ್ತೀವಿ, ನಮ್ಗೆ ಗೊತ್ತಾಗುತ್ತಾ ಡಯಾಬಿಟಿಸೇ ಬರುತ್ತಾ ಅಂತ? ಡಯಾಬಿಟಿಸ್ ಬರುತ್ತೆ ಅಂತ ತಿನ್ನೋದಿಲ್ಲ, ಅಥವಾ ಬರಲೇ ಇರಲಿ ಅಂತಲೂ ನಾವು ತಿನ್ನೋದಿಲ್ಲ. ಏನೋ ಒಂದು ಶಾಸ್ತ್ರದಲ್ಲಿ ಪರಿಹಾರ ಹೇಳಿರ್ತಾರೆ, ಆ ಶಾಸ್ತ್ರದಲ್ಲಿ ಪರಿಹಾರ ಮಾಡಿಬಿಟ್ರೆ ಡಯಾಬಿಟಿಸ್ ಬರೋದಿಲ್ವ ಅಂದರೆ ಒಂದು ನಂಬಿಕೆ. ಎಲ್ಲ ಪರಿಹಾರವೂ ಕೂಡ ಎಲ್ಲವನ್ನೂ ನಮಗೆ ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಎಲ್ಲ ಮುದ್ರೆಗಳು ನಮ್ಮನ್ನು ಈ ಸಕ್ಕರೆ ಕಾಲದಿಂದ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರದ್ದೇ ಆದಂಥ ಒಂದು ಮುದ್ರೆ ಇದೆ. ಆ ಮುದ್ರೆ ನಾವು ದಿನನಿತ್ಯ ಧಾರಣೆ ಮಾಡಿದ್ದೆ ಆದರೆ, ಆ ಮಂತ್ರ ಧಾರಣೆ ಜೊತೆಗೆ ಹೇಳ್ತಾ ಬಂದರೆ ಈ ಡಯಾಬಿಟಿಸ್ ಟೈಪ್ 2ನ ನಾವು ಕಂಟ್ರೋಲ್ ಇಟ್ಕೋಬೋದು. ಹೋಗ್ತಾ ಹೋಗ್ತಾ ಝೀರೋನು ಕ್ಯೂರೇ ಆಗಿಬಿಡುತ್ತೆ ಎಷ್ಟೋ ಜನಕ್ಕೆ ಈ ಮುದ್ರೆ ಮಾಡೋದ್ರಿಂದ. ಆದ್ದರಿಂದ ಡಯಾಬಿಟಿಕ್ ಇರೋರು ರಸ್ತೆಯಲ್ಲಿ ಹೋಗುವಾಗ ಬರೀ ಕಾಲಲ್ಲಿ ಹೋಗಬಾರ್ದು, ಚಪ್ಪಲಿ ಹಾಕೊಂಡು ಹೋಗಬೇಕು. ಚಾಕು, ಕತ್ರಿ, ಬ್ಲೇಡು ಇಂಥದ್ರಲ್ಲಿ ಯೂಸ್ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಮತ್ತು ಯಾವುದಾದ್ರು ಒಂದು ಈ ಕೊಳೆತು ನಾರ್ತಿರೋ ಜಾಗದಲ್ಲಾಗಲಿ, ಅಥವಾ ಅಳಿಸಿದ ಹಣ್ಣು ತಿನ್ನೋದಾಗಲಿ, ಹಳಸೋಗಿರೋಂಥ ಹಣ್ಣುಗಳು ತಿನ್ನೋದಾಗಲಿ, ಹಳಸಿದ ಪದಾರ್ಥಗಳನ್ನು ಸ್ಮೆಲ್ಲು ಕೂಡ ಮೂಗಿಗೆ ತೊಗೋಬಾರ್ದು. ಈ ರೀತಿ ಏನಾರು ಆಯಿತು ಅಂದರೆ ಬರೋ ಇನ್ಸುಲಿನ್ ಕೂಡ ಸ್ಟಾಪ್ ಆಗಿಬಿಡುತ್ತೆ. ಅದರಿಂದ ಭಾಳ ಎಚ್ಚರಿಕೆ ಆಗಿರಬೇಕು. ಚಾಕು, ಚೂರಿ ಏನಾದ್ರು ಒಂಚೂರು ಕಟ್ಟಾಯಿತು ಅಂದರೆ, ಗ್ಯಾಂಗ್ರೀನ್ ಆಗಿಬಿಟ್ರೆ ಭಾಳ ತುಂಬ ಕಷ್ಟ ಆಗುತ್ತೆ. ಅಂಥವ್ರು ಅದನ್ನು ಆ ಅಂಗವನ್ನು ಕಾಪಾಡ್ಕೊಳ್ಳೋದು. ಕಾಲಿಗೆ ಏನಾದ್ರು ಬರೀ ಚಪ್ಪಲಿ ಇಲ್ಲದೆ ಓಡಾಡ್ಕೊಂಬಂದು ಗಾಜಿನ ಚೂರೋ ಮೊಳೆನೋ ಚುಚ್ಚಿಬಿಟ್ರೆ, ಗ್ಯಾಂಗ್ರೀನ್ ಆಗಿಬಿಟ್ರೆ ಆ ಪೋರ್ಷನ್ ಪೂರ್ತಿ ಕಟ್ ಮಾಡಿಬಿಡ್ತಾರೆ. ಹಾಗಿದೆ ಇವತ್ತಿನ ಮೆಡಿಕಲ್ ಸೈನ್ಸ್. ಅದನ್ನು ಉಳಿಸೋ ಒಂದು ಗೋಜಿಗೆ ಹೋಗೋದಿಲ್ಲ. ತುಂಬ ಕೊಳಿತಾ ಇದೆ, ಇನ್ಫೆಕ್ಷನ್ ಆಗಿದೆ, ತೆಗೆದಾಕಿ ಆ ಪೋರ್ಷನ್ ಅಂತೇಳಿ ಕಟ್ ಮಾಡಿಬಿಡ್ತಾರೆ. ಹೀಗೆ ಈ ಡಯಾಬಿಟಿಕ್ ಟೈಪ್ 2 ಇರುವಂಥವರು ಯಾವ ಮುದ್ರೆ ಮಾಡಬೇಕು? ಪ್ರತಿಯೊಂದು ಗ್ಲುಕೋಸು ಕೂಡ ರಕ್ತದಲ್ಲೇ ತೇಲಾಡೋದು. ರಕ್ತದಲ್ಲಿರತಕ್ಕಂಥ ಗ್ಲುಕೋಸನ್ನು ತಾನು ಮಾಡಲಿಲ್ಲ ಸಕಾಲಕ್ಕೆ ಅಂದರೆ ಈ ಕಾಯಿಲೆ ಕೊಟ್ಟುಬಿಡ್ತಾನೆ. ಅದರಿಂದ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ಏನಂದರೆ ನೋಡಿ, ನಮ್ಮ ಹಸ್ತದಲ್ಲಿ ಮೊದಲು ಪತಾಕಸ್ತ ಮಾಡಿ, ಅಭಯಸ್ತ ಮಾಡಿ, ಮೊದಲನೇ ಟೈಪ್ ಡಯಾಬಿಟಿಸ್ಗೆ ಏನು ಮುದ್ರೆ ತೋರಿಸಿದ್ನೋ ಅದೇ ಟೈಪ್ ಮುದ್ರೆ ಇದು ಮಾಡಿ. ಅಂದರೆ ಯಾರು ಮೊದಲನೇ ಟೈಪ್ ಡಯಾಬಿಟಿಸ್ ಎಪಿಸೋಡ್ ಅಂದರೆ ಸಂಚಿಕೆ ನೋಡಿಲ್ವೋ ಅವ್ರಿಗೆ ಇದೊಂದು ಮತ್ತೊಂದು ಸಲ ರಿಪೀಟ್ ಆಗುತ್ತೆ, ಪರವಾಗಿಲ್ಲ ನೋಡಿ. ಯಾರು ಮಿಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಈಗ ನಾನು ಮತ್ತೊಂದು ಹೇಳ್ತಾ ಇದ್ದೀನಿ. ಡಯಾಬಿಟಿಕ್ ಟೈಪ್ 1 ಇರೋರು ಈ ಹೆಬ್ಬೆಟ್ ಮೇಲೆ ಈ ಮಧ್ಯದ ಬೆರಳು, ಉಂಗುರದ ಬೆರಳನ್ನು ಪ್ರೆಸ್ ಮಾಡಿ ಇನ್ನು ಉಳಿದ 2 ಬೆರಳನ್ನು ಸ್ಟ್ರೈಟಾಗಿ ನಿಲ್ಲಿಸ್ಬೇಕು. ಈ ರೀತಿ
ಯಾವಾಗ ಈ ಸ್ಟ್ರೈಟಾಗಿ ನಿಲ್ಲಿಸ್ತೀವೋ ಇದು ಮೂತ್ರ ವಿಸರ್ಜನೆಯನ್ನು ಕಂಟ್ರೋಲ್ ಮಾಡುತ್ತೆ, ಯೂರಿನೇಷನ್ ಪಾರ್ಟ್ ಅಂತ. ಈ ಕಿರುಬೆರಳು ಮೂತ್ರ, ರಕ್ತ, ಮಲ, ಮತ್ತು ಜೊಲ್ಲು, ಗೊಣ್ಣೆ, ಕಣ್ಣೀರು ಎಲ್ಲ ಈ ಬೆರಳು ಕಂಟ್ರೋಲ್ ಮಾಡುತ್ತೆ. ಇದೇ ಬುಧಗ್ರಹ. ಸೊ ಬುಧಗ್ರಹ ಗುರುಗ್ರಹ ಎರಡು ಸ್ಟ್ರೈಟ್ ಆಗಿದ್ದರೆ ಡಯಾಬಿಟಿಕ್ 1 ಅಂದರೆ ಮೊದಲನೇ ಟೈಪ್ ಡಯಾಬಿಟಿಕ್ ಈ ಮುದ್ರೆ ಮಾಡಬೇಕು. ಇದಕ್ಕೆ ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್ ಅನ್ನೋ ಮಂತ್ರ ಹೇಳ್ಕೊಟ್ಟಿದ್ದೆ. ಈಗ ಎರಡನೇ ಟೈಪ್ ಡಯಾಬಿಟಿಸ್, ಎರಡನೇ ವಿಧದ ಡಯಾಬಿಟಿಸ್ಗೆ ಈ ಶುಕ್ರಗ್ರಹ ಅಂದರೆ ಅಗ್ನಿತತ್ವದ ಮೇಲೆ ಚಿಂತನೆ, ಅಸೂಯೆ, ದುಃಖ, ಕೋಪ ಎಲ್ಲ ಕೂಡ ತೆಗೆದು ಹಾಕ್ಬಿಡ್ಬೇಕು ಇದ್ರ ಮೇಲೆ. ಆಗ ಇದೆಲ್ಲ ಬರ್ನ್ ಆಗುತ್ತೆ, ಎಲ್ಲ ಸುಟ್ಟು ಭಸ್ಮ ಆಗಿಬಿಡುತ್ತೆ. ಮತ್ತು ಚರ್ಮ ಮತ್ತು ಮೂಳೆ ಸಂಬಂಧಪಟ್ಟಂಥ ನರಗಳು, ನರನಾಡಿಗಳು ಎಲ್ಲವೂ ಕೂಡ ಈ ಸೂರ್ಯಗ್ರಹದ ಬೆರಳಲ್ಲಿದೆ. ಇದನ್ನು ಕೂಡ ಹೆಬ್ಬೆಟ್ ಮೇಲೆ ಇರಬೇಕು. ಆಗ ಶುಕ್ರಗ್ರಹ, ಶನಿಗ್ರಹ, ಸೂರ್ಯಗ್ರಹ ಮೂರು ಕೂಡ ಒಂದು ಜಾಗದಲ್ಲಿ ಸೇರಿಕೊಂಡಿದೆ, ಸಂಗಮ ಆಗಿದೆ. ಇದನ್ನು ಅಪಾನ ಮುದ್ರಾ ಅಂತಾರೆ. ಈ ಎರಡನೇ ಡಯಾಬಿಟಿಕ್ ಇರೋರು ಈ ತೋರು ಬೆರಳನ್ನು ತೆಗೆದು ಈ ಶುಕ್ರ ಅಂದರೆ ಇದು ಈ ಪರ್ವದ ಬುಡಭಾಗದಲ್ಲಿ, ಶುಕ್ರಗ್ರಹದ ಬುಡಭಾಗದಲ್ಲಿ ಸುಮ್ಮನೆ ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ಸಾಕು. ಆಗೇನಾಗತ್ತೆ, ರಕ್ತ ಮಂಗಳ ಗ್ರಹ ರಕ್ತಕಾರಕ. ಆದರೆ ಇಲ್ಲಿ ಪ್ರೆಸ್ ಮಾಡಿದಾಗ ರಕ್ತದಲ್ಲಿ ಎಷ್ಟು ಗ್ಲುಕೋಸ್ ಅಂಶ ಇದೆಯೋ ಅದೇ ಸಮ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಈ ಮುದ್ರೆ ಸಹಾಯ ಮಾಡುತ್ತೆ. ಆದರೆ ಈ ಕಿರುಬೆರಳು ಸ್ಟ್ರೈಟ್ ಆಗಿರಬೇಕು. ಈ ಕಿರುಬೆರಳು ಇದೆಲ್ಲ ನೇರವಾಗಿ 90 ಡಿಗ್ರಿ ತೋರಿಸ್ತಾ ಇರಬೇಕು, ಆಕಾಶವನ್ನು ನೋಡ್ತಿರ್ಬೇಕು. ಈ ರೀತಿ ನಾವು ದಿನನಿತ್ಯ ನೈಋತ್ಯ ಮೂಲೆಯಲ್ಲಿ ಕುಳಿತು, ನೈಋತ್ಯ ಅಂದ್ರೇನು, ಪಶ್ಚಿಮ ಮತ್ತು ದಕ್ಷಿಣದ ಮೂಲೆ, ಆ ಭಾಗದಲ್ಲಿ ಇದನ್ನು ಕೂತ್ಕೊಂಡು ಎರಡು ಕೈನಲ್ಲೂ ನಾವು ಈ ರೀತಿ ಮುದ್ರೆಯನ್ನು ಧಾರಣೆ ಮಾಡಬೇಕು. ಹೀಗೆ ಶೋಲ್ಡರ್ಸ್ ಲೆವೆಲ್ ಕರೆಕ್ಟಾಗಿ ಇಟ್ಕೊಂಡ್ರೆ ಇದರದ್ದು ಎನರ್ಜಿ ನಮ್ಮ ಪ್ಯಾಂಕ್ರಿಯಾಸ್ ಮೇಲೆ ಬೀಳುತ್ತೆ. ಮೇದೋಜೀರಕಾಂಗ ಮೇಲೆ ಬಿದ್ದಾಗ ಬೀಟಾ ಸೆಲ್ಸು ಇದರಲ್ಲಿ ಬರತಕ್ಕಂಥ ಶಕ್ತಿನ ಸಕ್ ಮಾಡುತ್ತೆ, ಎಳ್ಕೊಂಡ ತಕ್ಷಣ ವಿಧಿ ಇಲ್ದೇ ತನ್ನಲ್ಲಿರುವಂಥದ್ದು ಶಕ್ತಿಯನ್ನು ಡಿಸ್ಚಾರ್ಜ್ ಮಾಡುತ್ತೆ. ಆ ತನ್ನಲ್ಲಿರೋ ಶಕ್ತಿಯೇ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ಸ್. ಈ ಇನ್ಸುಲಿನ್ ಎಂಡೋಕ್ರೈನ್ ಸಿಸ್ಟಮ್ಸಲ್ಲಿ ಬರೋ ಒಂದು ವಿಶೇಷವಾದಂಥ ಹಾರ್ಮೋನ್ಸ್. ಯಾವಾಗ ಇದು ಎರಡು ಬೆರಳನ್ನು ಹಸ್ತದಲ್ಲೂ ನಾವು ಮಾಡ್ತೀವೋ ಆಗ ಇನ್ಸುಲಿನು ಎರಡು ಸಮತೋಲನವಾಗಿ ಡೆವಲಪ್ ಆಗೋಕ್ಕೆ ಶುರುವಾಗುತ್ತೆ. ಹೋಗ್ತಾ ಇನ್ಸುಲಿನ್ ಜಾಸ್ತಿ ಆದಾಗ ನೀವು ಇನ್ಸುಲಿನ್ ಇಂಜೆಕ್ಷನ್ ತೊಗೊಳ್ಳೋದು ಕಮ್ಮಿ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ಸು ಕೂಡ ತೊಗೊಳ್ಳೋದು ಕಮ್ಮಿ ಮಾಡ್ಬೋದು. ಹಾಗಾದರೆ ಇದಕ್ಕೆ ಯಾವ ಮಂತ್ರ ಹೇಳಬೇಕು? ಓಂ ಹ್ರೀಂ ಶಂ ಪಶುಪತಯೇ ರೋಗನಾಶಾಯ ಫಟ್. 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 ಓಂ ಹ್ರೀಂ ಶಂ ಪಶುಪತಯೇ ರೋಗನಾಶಾಯ ಫಟ್ ಅಂತ ಈ ಮಂತ್ರವನ್ನು ಜೊತೆಲಿ ಹೇಳ್ತಾ ಇರಬೇಕು ಈ ಮುದ್ರೆಗೆ. ಇಲ್ಲಿ ಶಂ ಅನ್ನೋದು ಬೀಜ ಮಂತ್ರ ಆ್ಯಡ್ ಆಯಿತು ಈ ಮುದ್ರೆಗೆ. ಶಂ ಅನ್ನೋದು ಶನಿದೇವರ ಬೀಜ ಮಂತ್ರ. ಓಂ ಶಂ ಹ್ರೀಂ ಈ ಎರಡು ಬೀಜ ಮಂತ್ರ ಸೇರಿಕೊಂಡು ಇನ್ಸುಲಿನ್ ಇರುವಂಥ ಜಾಗ ಅಂದರೆ ಪ್ಯಾಂಕ್ರಿಯಾಸ್ ಮೇಲೆ ಒತ್ತು ಬೀಳುತ್ತೆ, ಪ್ರೆಷರ್ ಬೀಳುತ್ತೆ ಆ ಶಬ್ದದ ಅಲೆಗಳಿಂದ. ಯಾವಾಗ ಆ ಶಬ್ದದ ಅಲೆಗಳು ಆ ಪ್ಯಾಂಕ್ರಿಯಾಸ್ ಮೇಲೆ ಬಿತ್ತೋ ಆಲ್ಫಾ ಮತ್ತು ಬೀಟಾ ಎರಡು ತನ್ನದೇ ಆದಂಥ ಹಾರ್ಮೋನ್ಸ್ನ ಡಿಸ್ಚಾರ್ಜ್ ಮಾಡ್ತಾ ಕೂತ್ಕೊಳ್ಳುತ್ತೆ. ಯಾವಾಗ ಹಾರ್ಮೋನ್ಸ್ ಬಂತು ಈಚೆಗೆ ರಕ್ತದಲ್ಲಿರತಕ್ಕಂಥ ಗ್ಲೂಕೋಸನ್ನು ಎಲ್ಲ ಇನ್ಸುಲಿನ್ ಜೊತೆ ತೊಗೊಂಡೋಗಿ ಆಯಾ ಜೀವಕೋಶಗಳ ಮನೆ ಬಾಗಿಲಿಗೆ ತಲುಪಿಸ್ಕೊಟ್ಬಿಡುತ್ತೆ. ಆವಾಗ ಜೀವಕೋಶಗಳು ಮನೆ ಬಾಗಿಲು ಮುಂದೆ ಬಂದಂಥ ಸಕ್ಕರೆ ಅಂಶವನ್ನು ಓಪನ್ ಮಾಡ್ಕೊಂಡು ತೊಗೊಂಬಿಡುತ್ತೆ, ಡೋರ್ ಓಪನ್ ಮಾಡಿ ತೊಗೊಳುತ್ತೆ. ಯಾವಾಗ ತೊಗೊಳುತ್ತೆ? ಇನ್ಸುಲಿನ್ ಬಂದರೆ ಮಾತ್ರ. ಯಾವಾಗ ಮನೆ ಮುಂದೆ ಇನ್ಸುಲಿನ್ ಬಂತೋ ಆ ಸೆಲ್ಸ್ ಎಲ್ಲ ಓಪನ್ ಮಾಡುತ್ತೆ, ಜೀವಕೋಶಗಳು ಡೋರ್ ಓಪನ್ ಮಾಡುತ್ತೆ, ತನಗೆ ತಾನೇ ಸಕ್ಕರೆ ಅಂಶನ ಒಳಗೆ ಎಳ್ಕೊಳ್ಳುತ್ತೆ. ಇನ್ಸುಲಿನೇ ಬರಲಿಲ್ಲ ಅಂದರೆ ಯಾವ ಜೀವಕೋಶಗಳು ಡೋರ್ ಓಪನ್ ಮಾಡೋದೇ ಇಲ್ಲ. ಆವಾಗ ಎಲ್ಲ ಸಕ್ಕರೆ ಅಂಶ ಹೋಗಿ ಆ ಜೀವಕೋಶಗಳ ಮುಂದೆ ಕೂತಿರುತ್ತೆ ಅಷ್ಟೇ. ಯಾವಾಗ ಸಕ್ಕರೆ ಜಾಸ್ತಿ ಆಯಿತು, ಸಕ್ಕರೆ ಡಯಾಬಿಟಿಸ್ ರೋಗ ಬಂತು, ಸುಸ್ತಾಗುತ್ತೆ, ದಾಹ ಆಗುತ್ತೆ, ಹಸಿವು ಜಾಸ್ತಿ, ನಿದ್ದೆ ಜಾಸ್ತಿ, ಏನಾದ್ರು ಗಾಯ ಆಗಿಬಿಟ್ರೆ ಸಕಾಲಿಕ ವಾಸೆ ಆಗೋದಿಲ್ಲ, ಮತ್ತು ಯೂರಿನೇಷನ್ ಸಿಕ್ಕಾಪಟ್ಟೆ ಮೂತ್ರ ವಿಸರ್ಜನೆ, ಜನನಾಂಗಗಳಲ್ಲಿ ಗುಪ್ತ ಜನಾಂಗದಲ್ಲೆಲ್ಲ ಕೆರೆತ ನೋವು ಶುರುವಾಗುತ್ತೆ. ಯಾರು ನೋಡ್ತಾ ಇರ್ಬೋದು ನೀವು, ಗುಪ್ತ ಜನಾಂಗಗಳು ಆಗಾಗ ಕೆರ್ಕೋತಾ ಇರ್ತಾರೆ, ಸಿಕ್ಕಾಪಟ್ಟೆ ಯೂರಿನ್ ಪಾಸ್ ಮಾಡ್ತಿದ್ರೆ ಡಯಾಬಿಟಿಕ್ ಪೇಷಂಟ್ ಅಂತ. ಮಾತಾಡ್ತಿದ್ದಂಗೆ ಸುಸ್ತಾಗಿಬಿಡ್ತಾರೆ, ಇದ್ದಕ್ಕಿದ್ದಾಗ ಕುಸಿದು ಬಿದ್ದು ಬಿಡ್ತಾರೆ. ತಕ್ಷಣ ಅವ್ರಿಗೊಂಚೂರು ಸಕ್ಕರೆ ಬ್ಯಾಗ್ ಹಾಕ್ಬೇಕು. ಆವಾಗ ಯಾವಾಗ ನೀವು ಗ್ಲುಕೋಸ್ ಅಡಿಷನಲ್ ಆಗೋಯ್ತು ಆಗ ನಿಧಾನವಾಗಿ ಚೇತರಿಸ್ಕೊಳ್ತಾರೆ. ಅದೆಲ್ಲ ಮಾಡೋದ್ರ ಬದಲು ಒಂದು ಇನ್ಸುಲಿನ್ ಇಂಜೆಕ್ಷನ್ ಅಥವಾ ಒಂದು ಇನ್ಸುಲಿನ್ ಟ್ಯಾಬ್ಲೆಟ್
ಏನು ವರ್ಕ್ ಮಾಡುತ್ತೋ ಅದು 100ರಷ್ಟು ಈ ಮುದ್ರೆ ವರ್ಕ್ ಮಾಡುತ್ತೆ. ಇದಕ್ಕೆ ಅಪಾನ ವಾಯು ಮುದ್ರಾ ಅಂತ ಕರೀತಾರೆ. ಈ ಮುದ್ರೆ ದಿನನಿತ್ಯ ನೀವು ಮಾಡಿದ್ದೇ ಆದರೆ ಡಯಾಬಿಟಿಕ್ ಟೈಪ್ 2ನ ನಿಧಾನವಾಗಿ ಕಂಟ್ರೋಲ್ ಮಾಡ್ಕೋಬೋದು. ಹೋಗ್ತಾ ನೀವು ಎಷ್ಟು ಸಿಹಿ ಬೇಕಾ ತಿನ್ಬೋದು, ಯಾವ ಸ್ವೀಟ್ಸ್ ಆದ್ರೂ ನೀವು ತಿಂತಾ ಇರ್ಬೋದು. ಒಂದ್ಸಲ ಡಯಾಬಿಟಿಸ್ ಬಂತು ಅಂದರೆ ಬಹಳ ಕಷ್ಟ ಅದನ್ನು ನಿವಾರಣೆ ಮಾಡೋದು. ಆದರೆ ನಮ್ಮಲ್ಲಿ ಯಾವುದೇ ಔಷಧಿ ಇಲ್ಲದೇ, ಯಾವುದೇ ಇಂಜೆಕ್ಷನ್ ಇಲ್ಲದೇ, ಯಾವುದೇ ತಂತ್ರಮಂತ್ರಗಳಿಲ್ಲದೇ ನಿಧಾನವಾಗಿ ಕ್ಯೂರ್ ಮಾಡ್ಕೊಳ್ಳೋದು ಅಂದರೆ ಇದೊಂದೇ ಮುದ್ರೆ ಅದಕ್ಕೆ ದಾರಿ. ಅದರಿಂದ ಬಸ್ರಿ ಆಗಿರೋ ಹೆಂಗಸು ಅಂದರೆ ಮಗು ತಾಯಿ ಗರ್ಭದಲ್ಲೇ ಇದ್ದಾಗಲೇ 2ನೇ ತಿಂಗಳಲ್ಲೇ ದಿನನಿತ್ಯ ಆ ಗರ್ಭಿಣಿ ಸ್ತ್ರೀ ಈ ಮುದ್ರೆಯನ್ನು 15ರಿಂದ 20 ನಿಮಿಷ ಮಾಡಿದ್ರೆ ತಾಯಿಗೂ ಗರ್ಭದಲ್ಲಿ ತಾಯಿಗೂ ಡಯಾಬಿಟಿಸ್ ಇದ್ದು ಗಂಡನಿಗೂ ಡಯಾಬಿಟಿಸ್ ಇದ್ದರೆ ಅಥವಾ ಅವ್ರ ಅಪ್ಪ ಅಮ್ಮನಿಗೂ ಡಯಾಬಿಟಿಸ್ ಇದ್ದರೆ ತಾತನಿಗೂ ಡಯಾಬಿಟಿಸ್ ಇದ್ದರೆ ಈ ಮಗು ಮಾತ್ರ ಬರೋದೇ ಇಲ್ಲ ಡಯಾಬಿಟಿಸು. ಯಾಕಂದರೆ ಗರ್ಭದಲ್ಲೇ ಆ ದೋಷವನ್ನು ನಿವಾರಣೆ ಮಾಡಿಬಿಡ್ತಾರೆ. ನಮ್ಮ ಶಾಂತತೆಯೇ ನಮ್ಮ ದೇಹವನ್ನು ಕಾಪಾಡುತ್ತೆ, ನಮ್ಮ ರೋಗಗಳನ್ನೆಲ್ಲ ಶಮನ ಮಾಡುತ್ತೆ. ನಾವು ಒಬ್ಬ ಒಡೆಯಕ್ಕೆ ಬಂದ ನಾವು ಕೈ ಎತ್ತಬಾರ್ದು, ಒಬ್ಬ ಬೈದ ಅಂತ ನಾವು ಬೈಬಾರ್ದು, ಒಬ್ಬ ತೊಂದರೆ ಕೊಟ್ಟ ನಾವು ತೊಂದರೆ ಕೊಡಬಾರ್ದು, ಇನ್ನೊಬ್ಬ ನಂಗೆ ತೊಂದರೆ ಅಸೂಯೆ ಮಾಡಿದ ನಾನು ಆಮೇಲೆ ದ್ವೇಷ ಸಾಧಿಸಬಾರ್ದು. ಅವಾಗೇನಾಗುತ್ತೆ, ನಮ್ಮಲ್ಲಿ ಈ ಪ್ಯಾಂಕ್ರಿಯಾಸ್ ಶನಿ ಗ್ರಹ ನೀಚನಾಗಿಬಿಡ್ತಾನೆ. ಯಾವಾಗ ಶನಿ ನೀಚನಾದ್ನೋ ಅವನ ಆಟ ಎಲ್ಲ ತೋರಿಸ್ಬಿಡ್ತಾರೆ. ಶನಿ ಗ್ರಹ ಭಾಳ ವಿಶೇಷವಾದ. ಅದಕ್ಕೆ ಕೆಲವರಿಗೆ ಈ ಮುದ್ರೆ ಮಾಡುವಾಗ ನಾನು ಹೇಳಿರೋ ಮಂತ್ರ ಗೊತ್ತಾಗಲಿಲ್ಲ ಅಂದರೆ ನೀಲಾಂಜನ ಸಮಾಭಾಷಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅಂತ ಇದು ನವಗ್ರಹ ಸ್ತೋತ್ರ. ನವಗ್ರಹದಲ್ಲಿ ಶನಿ ಬಗ್ಗೆ ಹೇಳುವಂಥ ಮಂತ್ರ. ಇದನ್ನು ಹೇಳಿದ್ದೆ ಆದರೆ ಎಲ್ಲ ಪೀಡೆಗಳು ನಿವಾರಣೆ ಆಗುತ್ತೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಗರ್ಭಿಣಿ ಆಗಿದ್ದಾಗ ಸಕ್ಕರೆ ಕಾಯಿಲೆ ಬಂದರೆ ಯಾವ ಮುದ್ರೆ ಮಾಡಬೇಕು, ಯಾವ ಮಂತ್ರ ಹೇಳಬೇಕು ಅಂತ ಹೇಳ್ತೀನಿ. ನಂತರ ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಬಂದರೆ ಆ ಮಕ್ಕಳಿಗೆ ಯಾವ ಮುದ್ರೆ ಮಾಡಬೇಕು, ಯಾವ ಮಂತ್ರ ಹೇಳಬೇಕು ಅಂತ ಮುಂದಿನ ಸಂಚಿಕೆಯಲ್ಲಿ ಭಾಳ ಕುಲಂಕುಷವಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.